ಮೊಟ್ಟೆ ಕೋಳಿ ಸಾಂಬಾರು ಮಾಡೋದು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಂಡು ಕೊಡ್ತೀನಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಮೊಟ್ಟೆ ಕೋಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನಾನು ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಮೊದಲು ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಂದು 4-5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ಆ್ಯಂಡ್ ಏನಂದರೆ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಕೋಳಿ ಸಾಂಬಾರು ನಾನ್ ವೆಜ್ಜಲ್ಲಿ. ಆ್ಯಂಡ್ ಒಳ್ಳೆ ಟೇಸ್ಟ್ ಸಹ ಸಿಗುತ್ತೆ. ಈ ರೀತಿ ಶುಂಠಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ಒಂದು ಅರ್ಧ ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಮೆಣಸು, ಚಕ್ಕೆ, ಆಮೇಲೆ ಸ್ವಲ್ಪ ಇದು ಒಂದು 6-8 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕು ಅಂದರೆ ಒಂದು 10 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಆ್ಯಂಡ್ ಒಂದು 2 ಗೆಡ್ಡೆ ಆಗೋಷ್ಟು ಈರುಳ್ಳಿನ ಕಟ್ ಮಾಡಿಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು ನಾವು ಮೊದಲು. ಇಷ್ಟನ್ನ ಹಾಕ್ಕೊಳ್ಳಿ. ಬಿಕಾಸ್ ಅಂದರೆ ಏನಂದರೆ ಮೊಟ್ಟೆ ಕೋಳಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಹಳ್ಳಿ ಶೈಲಿಯಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ನಾನು ತಿಳಿಸ್ಕೊಂಡು ಕೊಡ್ತಾಯಿದ್ದೀನಿ. ಹಳ್ಳಿಗಳೆಲ್ಲ ತುಂಬ ಮಟನ್ನು, ಚಿಕನ್ನು ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ನಮ್ಮ ಸಿಟಿಲಿ ಈ ರೀತಿ ಕಡಿಮೆ ಮಾಡೋದು. ಸೊ ಮೊಟ್ಟೆ ಕೋಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಫುಲ್ಲು ತಿಳಿಸ್ಕೊಂಡು ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ಲು ನೋಡ್ಕೊಳ್ಳಿ. ಆ್ಯಂಡ್ ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಆ್ಯಂಡ್ ಈ ರೀತಿ ಕಡಲೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಒಂದು 3 ಸ್ಪೂನ್ ಆಗೋಷ್ಟು ಕಡಲೆನ ಸಹ ಹಾಕ್ಕೋಬೇಕು ನೀವು. ಇಷ್ಟು ಹಾಕ್ಕೊಂಡು ಸ್ವಲ್ಪ ಒಂದು ಬ್ರೌನಿಷ್ ಆಗೋವರೆಗೂ, ಕಲರು ಸ್ವಲ್ಪ ಬಿಟ್ಕೊಳ್ಳೋವರೆಗೂ, ಬೇರೆ ಡಿಫ್ರೆಂಟ್ ಕಲರ್ ಬರೋವರೆಗೂ ಮಾಡ್ಕೊಳ್ಳಿ. ಜಾಸ್ತಿ ಸೀಸ್ಕೊಳ್ಳೋಕೆ ಹೋಗಬೇಡಿ. ಸಿಂಪಲ್ಲಾಗಿ ನಾವು ಮನೇಲೇ ಈ ರೀತಿ ಮಾಡ್ಕೊಬೋದು ಆರಾಮಾಗೆ. ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಕೋಳಿ ಸಾಂಬಾರು. ಆ್ಯಂಡ್ ಏನಂದರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆವಾಗಲೇ ಹೇಳ್ದಂಗೆ ಇವಾಗ ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳಿ. ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಹುಳಿ ಬೇಕು ಅಂದರೆ ಒಂದು ಟೊಮೆಟೊ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧ ಟೊಮೆಟೊ ಯೂಸ್ ಮಾಡ್ಕೊತಾ ಇದ್ದೀನಿ. ಇಷ್ಟನ್ನ ನೀಟಾಗೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇರಬೇಕು. ಒಂದು 5 ನಿಮಿಷ ಹುರ್ಕೋಬೇಕು ನಾವು ನೀಟಾಗೆ. ಆ್ಯಂಡ್ ಗೈಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಏನಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ತುಂಬ ಖುಷಿ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ನಮಗೂ ಇನ್ನೂ ಒಳ್ಳೊಳ್ಳೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಮಾಡಿ, ರೆಸಿಪಿಗಳು ಮಾಡಿ ಅಪ್ಲೋಡ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ವೀಡಿಯೋಸ್ಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಆ್ಯಂಡ್ ಈ ರೀತಿ ನೀಟಾಗೆ ಇದು ಮಾಡ್ಕೊಬೇಕು, ಬೇಯಿಸ್ತಾ ಇರಬೇಕು. ಯಾಕಂದರೆ ಈರುಳ್ಳಿ ಸ್ಮೆಲ್ಲು ಏನಂದರೆ ಸ್ವಲ್ಪ ಒಂಥರ ಚೆನ್ನಾಗಿರುತ್ತೆ. ಇದು ನಾವು ಎಷ್ಟು ಚೆನ್ನಾಗಿ ಇದು ಮಾಡ್ಕೊತೀವೋ ಅಷ್ಟು. ಮತ್ತು ತೆಂಗಿನಕಾಯಿ ಫ್ರೆಶ್ಶಾಗಿ ತುರ್ಕೊಂಡಿದ್ದೆ, ಆವಾಗ ತಾನೇ ಒಂದು ಅರ್ಧ ಚಿಪ್ಪಾಗೋಷ್ಟು ತೆಂಗಿನಕಾಯಿ ಯೂಸ್ ಮಾಡಿದ್ದೀನಿ ನಾನು. ಫ್ರೆಶ್ಶಾಗಿ ಆವಾಗಿನ ತಾನೇ ತುರ್ಕೊಂಡು ಹಾಕ್ಕೊತಾ ಇದ್ದೀನಿ ನಾನು. ಈ ರೀತಿ ಹಾಕ್ಕೋಬೇಕು ನೀವೂ. ಆ್ಯಂಡ್ ಏನಂದರೆ ಒಂದು 20-30 ಮಿನಿಟ್ಸಲ್ಲೆಲ್ಲ ನಾವು ಈ ರೀತಿ ಮಾಡ್ಕೋಬೋದು ಮನೆಯಲ್ಲೇ. ಯಾವುದೇ ರಿಸ್ಕ್ ಇಲ್ದಂಗೆ ತುಂಬ ಸಿಂಪಲ್ಲಾಗಿ ಮನೇಲಿರೋ ಅಂಥ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಮಾಡ್ಕೋಬೋದು. ಈ ರೀತಿ ನೀಟಾಗೆ ಎಲ್ಲ ತೆಂಗಿನಕಾಯಿ ಹಾಕ್ಕೊಂಡಾದ್ಮೇಲೆ ಲೋ ಫ್ಲೇಮಲ್ಲೇ ನಾವು ಈ ರೀತಿ ಮಾಡ್ಕೊಬೇಕು ಇಷ್ಟನ್ನ. ಆ್ಯಂಡ್ ಒಳ್ಳೆ ಟೇಸ್ಟ್ ಇರುತ್ತೆ ಮಾತ್ರ. ಮೊಟ್ಟೆ ಕೋಳಿ ಸಾಂಬಾರು ಮಟನ್ ಸಾಂಬಾರು ಥರನೇ ಆಗುತ್ತೆ. ಆ್ಯಂಡ್ ಚಿಕನ್ಗೆ ಹೋಲಿಸ್ಕೊಂಡ್ರೆ ಇದು ಮೊಟ್ಟೆ ಕೋಳಿ ಸಾಂಬಾರು ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಮಳೇಲಿ ಮಳೇಲಂತೂ ಒಳ್ಳೆ ರೆಸಿಪಿ ಅಂದರೆ ಇದೆ ಮೊಟ್ಟೆ ಕೋಳಿ ಸಾಂಬಾರು. ತುಂಬ ಒಂಚೂರು ವೇಸ್ಟು ಸಹ ಆಗೋಲ್ಲ. ಆ್ಯಂಡ್ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ಕೊಳ್ಳಿ. ಇಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಏನಂದರೆ 1 kg ಆಗೋಷ್ಟು 1.5 kg ನಾನು ಇಲ್ಲಿ ಮೊಟ್ಟೆ ಕೋಳಿ ತೊಗೊಂಬಂದಿರೋದು ನಾವು. ನೋಡ್ತಾ ಇದ್ದೀರಾ, ಇದನ್ನೆಲ್ಲ ನೀಟಾಗಿ ಒಟ್ಟಿನಲ್ಲಿ ಬ್ರೌನಿಷ್ ಆಗಿ ಬರಬೇಕು. ಸ್ವಲ್ಪ ಈರುಳ್ಳಿ ಇಷ್ಟು ಹಾಕ್ಕೊಂಡು ನಾವು ನೀಟಾಗಿ ಅದನ್ನು ಫ್ರೈ ಮಾಡ್ಕೊತಾ ಇರಬೇಕು. ಆ್ಯಂಡ್ ಗಾಯ್ಸ್, ಹಿಂದೆ ನಾನು ಹಾಕಿರೋಂಥ ವೀಡಿಯೋಗಳಿಗೆ ತುಂಬ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಆ್ಯಂಡ್ ಏನಂದರೆ ನಮಗೂ ಬೇಜಾರಾಗಿಬಿಡುತ್ತೆ. ಸ್ವಲ್ಪ ನೋಡ್ತಿರ್ತಾರೆ ವೀಡಿಯೋ, ಬಟ್ ಲೈಕ್ ಮಾಡಲ್ಲ ಕೊನೆಯಲ್ಲಿ, ಅದಕ್ಕೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಆ್ಯಂಡ್ ನಾನು ಇಲ್ಲಿ ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಾನು ಫ್ರೆಶ್ಶಾಗಿ ತೊಳೆದಿಕ್ಕೊಂಡಿದ್ದೆ ಮಾಂಸಗಳನ್ನ ಈ ರೀತಿ ಹಾಕ್ಕೊತಾ ಇದ್ದೀನಿ. ನೀವು ಅಷ್ಟೇ ಚೆನ್ನಾಗಿ ಮಾಂಸ ತೊಳ್ಕೋಬೇಕು. ಫ್ರೆಶ್ಶಾಗಿ ತಂದಿದ್ವಿ ನಾವು, ಹಂಗೆ ಅಲ್ಲೇ ಕಟ್ ಮಾಡಿಸ್ಕೊಂಬಂದು ತೊಗೊಂಬಂದಿದ್ವಿ ನಾವೇ ಅಲ್ಲಿಂದನೇ. ಸೊ ನೀಟಾಗಿ ತೊಳ್ಕೊಂಡಿದ್ವಿ ನಾವು. ಇಷ್ಟು 1.5 kg ಆಗೋಷ್ಟು ನಾವು ಇಲ್ಲಿ ತಂದಿದ್ದೀವಿ ನಾಟಿ ಕೋಳಿ. ಆ್ಯಂಡ್ ಏನಂದರೆ ನೀಟಾಗಿ ತೊಳ್ಕೊಂಡಾದ್ಮೇಲೆ ಹಾಕ್ಕೋಬೇಕು ನಾವು. ಫಾರಮ್ ಕೋಳಿಗೂ ನಾಟಿ ಕೋಳಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಆ್ಯಂಡ್ ಇದಂದರೆ ಏನಂದರೆ ಒಂದು 8, 9, 10 ಸತಿ ಕೂಗಿಸ್ಬೇಕು. ಅಷ್ಟು ಕೂಗಿಸಿದ್ರೇ ಇದು ಸೆಪ್ರೇಟಾಗಿ ಹಾಕಬೇಕು. ಇದು ಮೊಟ್ಟೆ ಇರುತ್ತೆ ಅದನ್ನೇ ಸೆಪ್ರೇಟಾಗಿ ಹಾಕ್ಕೋಬೇಕು. ಅದನ್ನು ಮಾತ್ರ ಹಾಕ್ಕೊಳ್ಳೋಕೆ ಹೋಗಬೇಡಿ ಫಸ್ಟೇ. ಇದನ್ನು ನೀಟಾಗಿ ಫಸ್ಟು ಇದು ಮಾಡ್ಕೊಳ್ಳಿ. ನೀರೆಲ್ಲ ಬಿಡಬೇಕಾದ್ರದ್ದು, ಇದು ಜಾಸ್ತಿ ನೀರು ಬಿಡುತ್ತೆ. ಸೊ ಅದಕ್ಕೇ ನಾನು ಇಲ್ಲಿ ಇದನ್ನು ಒಂದು ಕುಕ್ಕರ್ಗೆ ಹಾಕಿದ್ದೀನಿ. ಕುಕ್ಕರಲ್ಲೇ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಅಂದ್ಕೊತೀನಿ, ತಪ್ಪಲೆಯಲ್ಲಿ ಮಾಡ್ಕೊಳ್ಳೋದಕ್ಕಿಂತ. ನೋಡಿ ಎಷ್ಟು ನೀರು ಬಿಟ್ಕೊತಾ ಇದೆ ಆಗಲೇ. ತುಂಬ ಅಂದರೆ ತುಂಬ ನೀರು ಬಿಟ್ಕೊತಾ ಇದೆ.
ಬಿಟ್ಕೋಬೇಕು. ನೀರು ಬಿಟ್ಕೊಂಡ್ರೆ ಅದು ನಮ್ಗೆ ತುಂಬ ಟೇಸ್ಟ್ ಸಿಗುತ್ತೆ. ನಾವು ಹಂಗೆ ಹಾಕ್ಬಿಟ್ಟು ಅದೇ ಮಸಾಲೆ ಹಾಕ್ಬಿಟ್ಟು ಹಂಗೆ ಮಾಡಿಬಿಟ್ರೆ ಒಂಚೂರು ಚೆನ್ನಾಗಿರಲ್ಲ. ಚಿಕ್ಕ ಮಕ್ಕಳು ಸಹ ಈ ವಿಡಿಯೋನ ಒಂದಲ್ಲ 2 ಸತಿನಾದರೂ ನೋಡಿ ನೀವೇ ನಿಮ್ಮ ಮನೇಲಿ ಟ್ರೈ ಮಾಡಿ. ಬೇಕಾದ್ರೆ 100% ಸೂಪರಾಗಿ ಆಗುತ್ತೆ ಸಾಂಬಾರು ಮಾತ್ರ. ಆ್ಯಂಡ್ ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತಂದರೆ ಒಂದು ಜಾರ್ ತೊಗೊಂಡಿದ್ದೀನಿ. ಈ ಜಾರಿಗೆ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ, ಒಂಚೂರು ಬಿಡ್ದಂಗೆ. ಎಲ್ಲ ಒಂಚೂರು ಏನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದ್ರಲ್ಲಿ ನಾವು ಎಷ್ಟು ರುಬ್ಕೊಂಡಿದ್ವು, ಎಷ್ಟು ಫ್ರೈ ಮಾಡ್ಕೊಂಡಿದ್ವೋ ಅದೆಲ್ಲನೂ ಇದಕ್ಕೇ ನಾವು ಹಾಕ್ಕೋಬೇಕು. ಆ್ಯಂಡ್ ಅದರೊಳಗಡೆಗೂ ಸಹ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಜಾರಿಗೇ ಹಾಕ್ಕೊಂಬಿಡಿ ನೀವು. ನೋಡಿ ಇಷ್ಟ ಆಗಿದೆ. ನೋಡ್ಕೊಂಡು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟಕ್ಕೆ ಹಾಕ್ಕೊಂಡು ಮಾಡಿ. ಇದನ್ನ ಬೇಯಕ್ಕೆ ಬಿಟ್ಟಿದ್ದೀನಿ. ಇದು ಬೆಂದಾದ್ಮೇಲೆ ನಾನು ಅದನ್ನು ರುಬ್ಕೊತೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡ್ತಾಯಿದ್ದೀನಿ. ಇವಾಗಲೇ ಉಪ್ಪು ಹಾಕ್ಕೊಳ್ಳಿ ನೀವು, ಯಾಕಂದರೆ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಅದರಿಂದನೇ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಸಾಂಬಾರು ಕುದಿ ಎತ್ತಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಏನೂ ಅನಿಸಲ್ಲ. ಹಂಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಖಾರ ಯೂಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಖಾರವಾಗಿ ಸಾಂಬಾರು ಚಳಿಗೆ. ಆ್ಯಂಡ್ ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಮಸಾಲೆ ಪುಡಿ ಯಾವುದಾದ್ರೂ ಪರವಾಗಿಲ್ಲ, ಚಿಕನ್ ಮಸಾಲೆ ಆದರೂ ಪರವಾಗಿಲ್ಲ, ಯಾವುದಾದ್ರೂ ಇಲ್ಲ ಗರಂ ಮಸಾಲೆ ಪೌಡರ್ ಆದರೂ ಪರವಾಗಿಲ್ಲ, ಒಂದು 2 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ ನೀವು. ಹಾಕ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಈ ರೀತಿ ಆದಮೇಲೆ ಸ್ವಲ್ಪ ತಿರುಗ್ಕೊಳ್ಳೋಣ. ನೋಡಿ ನೀರು ಎಷ್ಟು ಬಿಟ್ಕೊತಾ ಇದೆ. ಮಾಂಸದಲ್ಲಿ ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ. ಅದಕ್ಕೆ ನಾನು ಹೇಳಿದ್ದು ನೀಟಾಗಿ ನೀರು ಬಿಟ್ಕೊಳ್ಳೋವರೆಗೂ ನಾವು ಮಸಾಲೆಗೆ ಏನೂ ಹಾಕೊಳ್ಳೋಕೆ ಹೋಗಬಾರ್ದು. ಏಕೆಂದರೆ ಇದು ಚೆನ್ನಾಗಿ ಬೇಯಬೇಕು. ನೀರು ಚೆನ್ನಾಗಿ ಬಿಟ್ಕೊಂಡ್ರೇ ಅಲ್ಲಿ ಇದಾಗೋದು, ಒಳ್ಳೆ ಟೇಸ್ಟ್ ಸಿಗುತ್ತೆ. ಸಿಂಪಲ್ಲಾಗೆ ನಾನು ಯಾವಾಗಲೇ ಹೇಳ್ದಂಗೆ ಮನೆಯಲ್ಲೇ ಮಾಡ್ಕೋಬೋದು ನಾವೆಲ್ಲ ಆರಾಮ್ಸೆ. ಈಗ ಒಂದು 20 ಮಿನಿಟ್ಸ್ ಸಂಡೇ ಟೈಮಲ್ಲಿ ಮಾಡ್ತೀವಿ. ಆವಾಗ ಒಂದು ದಿನ ನಾವು ಈ ರೀತಿ ಮೊಟ್ಟೆ ಕೋಳಿ ತೊಗೊಂಬಂದು ಮಾಡ್ಕೋಬೋದು. ಮೊಟ್ಟೆ ಕೋಳಿ ಸಾಂಬಾರಲ್ಲಿ ಈ ರೀತಿ ಆಯಿತಾ. ನಾನು ಆವಾಗಲೇ ಹೇಳ್ದಂಗೆ 2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಧನಿಯಾ ಪುಡಿನೇ ಯೂಸ್ ಮಾಡಿ, ಮಸಾಲೆ ಪುಡಿ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಮನೆಯಲ್ಲೇ ನಾವು ಮಾಡ್ಕೊಂಡಿದ್ವಿ ಧನಿಯಾ ಪುಡಿ, ಅದನ್ನೇ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಅಂಗಡಿಲೂ ಸಹ ಸಿಗುತ್ತೆ ಧನಿಯಾ ಪೌಡರು. ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಆವಾಗಲೇ ಹೇಳ್ದಂಗೆ ನಾನು ನೀರು ಅದರಲ್ಲಿ ಏನು ವೇಸ್ಟ್ ಮಾಡಲಿಲ್ಲ. ಒಂದು ಸ್ವಲ್ಪ ನೀರು ಹಾಕ್ಕೊಬೇಕು. ನಾನು ಅದರಲ್ಲೂ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ನಲ್ಲ ಅದರಲ್ಲೂ ನೀರು ಹಾಕ್ಕೊಂಡಿದ್ದೆ. ನಾನು ಸೀರೆ ಆಗಲೇ ವೆಯ್ಟ್ ಮಾಡ್ತಾವಳೆ, ಏನು ಇನ್ನೂ ಮಾಡ್ತಾಯಿದ್ದಾಳೆ ಅಂತ. ನೋಡಿ ಈ ರೀತಿ ನೀರು ಬಿಟ್ಕೊತು. ಆ್ಯಂಡ್ ನಾನೇನು ಮಾಡಿದೆ, ರುಬ್ಕೊಂಡಿರೋದನ್ನ ಅದೇನು ಫ್ರೈ ಮಾಡ್ಕೊಂಡಿದ್ನಲ್ಲ ಬಾಣಲಿಗೆ ಅದಕ್ಕೇ ಇಟ್ಕೊಂಡಿದ್ದೀನಿ. ವೇಸ್ಟ್ ಮಾಡಬಾರ್ದಲ್ವ ಒಂದು ಸ್ವಲ್ಪನೂ. ಅದಕ್ಕೆ ಈ ರೀತಿ ಅದ್ರೊಳಗಡೆಗೆ ಹಾಕ್ಕೊಂಡು ನೋಡಿ ಇಷ್ಟ ಆಗಿದೆ. ಒಂದೇ ಸತಿ ಅದಕ್ಕೆ ಹಾಕಕ್ಕೆ ಹೋಗ್ಬಾರ್ದು, ಯಾಕೆಂದರೆ ನೀರು ಬಿಟ್ಕೋಬೇಕಲ್ಲ ಚೆನ್ನಾಗಿ. ಅದಕ್ಕೆ ಇದ್ರೊಳಗಡೆನೇ ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ಜಾರಲ್ಲೇ ಇದ್ರೂ ಓಕೆ, ಪರವಾಗಿಲ್ಲ, ಏನಾಗಲ್ಲ. ನಾನು ಜಾಸ್ತಿ ಆಗಿತ್ತು ಅಂದ್ಬಿಟ್ಟು ಇದ್ರೊಳಗಡೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೋಡಿ ಇಷ್ಟ ಆಯಿತು. ಆ್ಯಂಡ್ ಇದನ್ನು ಬಿಸಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾನು ಜಸ್ಟ್ ತಿರುಗ್ತಾ ಇದ್ದೀನಿ ನೀಟಾಗಿ ಇದಾಗಲಿ ಅಂತ. ಈ ರೀತಿ ಇಷ್ಟ ಆಗಿದೆ. ನೆಕ್ಸ್ಟು ನಾನು ಮಾಂಸ ಬೆಂದಿತ್ತು, ಚೆನ್ನಾಗಿ ಬೇಯ್ತಾ ಇದೆ. ಸೊ ಇದಕ್ಕೆ ನಾನೆಲ್ಲ ಹಾಕ್ಕೊತಾ ಇದ್ದೀನಿ. ಏನು ನಾನು ರುಬ್ಕೊಂಡಿದ್ನಲ್ಲ ಅದಕ್ಕೆಲ್ಲ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಸ್ವಲ್ಪ ನೀರು ಬಿಟ್ಕೊಳ್ಳಿ ನೀವು. ಬಾಣಲಿಗೆ ನೀರು ಬಿಟ್ಕೊಂಡು ಇದಕ್ಕೆ ಹಾಕಿ, ನೀವು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಒಳ್ಳೆ ಟೇಸ್ಟ್, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯಲ್ಲೆಲ್ಲ ಅದೇ ಹೇಳ್ತಿದ್ರು, ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು, ಎಷ್ಟು ಚೆನ್ನಾಗಿ ಬಂದಿದೆ ಸಾರು, ಇದನ್ನೇ ಮಾಡೋಣ ನೆಕ್ಸ್ಟು. ಕೋಳಿನೇ ತರೋದು ಬೇಡ ನಾವು, ಇದನ್ನೇ ಮಾಡ್ಕೊಳ್ಳೋಣ, ಮೊಟ್ಟೆ ಕೋಳಿ ಸಾಂಬಾರೇ ಮಾಡ್ಕೊಳ್ಳೋಣ, ಚಿಕನ್ ಬೇಡ ಜಾಸ್ತಿ ಅಂತ ಅಂತಿದ್ರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಗಲೇ ಕಲರಲ್ಲೇ ಗೊತ್ತಾಗ್ಬಿಡುತ್ತೆ ಒಂದು ಸಾಂಬಾರು ಚೆನ್ನಾಗಿದೆಯಾ ಇಲ್ವಾ ಅಂತ. ಇಷ್ಟು ಕಲರಲ್ಲೇ ಗೊತ್ತಾಗ್ಬಿಡುತ್ತೆ. ನಾನು ನೋಡ್ತಾ ಇದ್ದೀರಲ್ಲ ನೀವೇ, ಒಂದ್ಸತಿ ಟ್ರೈ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಸಹ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿದರೆ. ತುಂಬ ಚೆನ್ನಾಗಿ ಬಂದಿದೆ. ನಾನು ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ ನೀರು. ಒಂದು ಸ್ವಲ್ಪ ಪೌಡರು ಸಹ ನಾನು ವೇಸ್ಟ್ ಮಾಡಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು ಸಾಂಬಾರು. ನೋಡಿ ಅದು ಕಲರಲ್ಲೇ ಗೊತ್ತಾಗುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಒಂದು ಸಾಂಬಾರೇ ಆಗಿ ಫುಡ್ಡೇ ಆಗಿರ್ಬೋದು, ಅದು ನೋಡ್ತಾನೆ ಗೊತ್ತಾಗುತ್ತೆ ಚೆನ್ನಾಗಿದೆಯಾ ಇಲ್ವಾ ಅಂತ. ಚೆನ್ನಾಗಾಗಿದೆ, ಚೆನ್ನಾಗಿ ಮಳ್ಳಬೇಕು. ನನಗಂತೂ ಮೊಟ್ಟೆ ಕೋಳಿ ಸಾಂಬಾರು ತುಂಬ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ. ನೋಡಿ ಇಷ್ಟೊಂದು ಸ್ವಲ್ಪ ಕುದಿ ಬರಬೇಕು. ಕುದಿ ಆದಮೇಲೆ ನಾವು ಕುಕ್ಕರ್ನ ಮುಚ್ಚಬೇಕು. ಮುಂಚೆನೇ ಇದು ಹಾಕಿದ ತಕ್ಷಣ ಮುಚ್ಚೋಕೆ ಹೋಗಬೇಡಿ. ಸ್ವಲ್ಪ ಈ ಥರ ಒಂದು ಸ್ವಲ್ಪ ಬಾಯ್ಲ್ ಆಗ್ತಾ ಇರಲಿ. ಒಂದು ಸ್ವಲ್ಪ ಬಾಯ್ಲ್ ಆದಮೇಲೆ ನಾವು ಟೇಸ್ಟ್ ನೋಡ್ಬಿಡೋಣ, ಸ್ವಲ್ಪ ಉಪ್ಪು ಇದೆಯಾ ಖಾರ ಇದೆಯಾ ಏನು ಅಂತ ನೋಡೋಣ. ಸೊ ನಾನಿವಾಗ ನೋಡ್ತಾ ಇದ್ದೀನಿ, ಉಪ್ಪು ಖಾರ ಎಲ್ಲ ಸೂಪರಾಗಿ ಕರೆಕ್ಟಾಗಿ ಬಂದಿದೆ, ಎಲ್ಲ ಕರೆಕ್ಟಾಗಿ ಆಗಿದೆ. ಆ್ಯಂಡ್ ನಾನಿಲ್ಲಿ ಸ್ವಲ್ಪ ಆವಾಗಲೇ ಎತ್ತಿಕೊಂಡಿದ್ನಲ್ಲ ನಾನು ಮೊಟ್ಟೆದು, ಅದನ್ನೇ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೀವು ಲಾಸ್ಟಲ್ಲಿ ಹಾಕ್ಕೋಬೇಕು, ಮುಂಚೆನೇ ಇದನ್ನು ಹಾಕೋಳಕ್ಕೆ ಹೋಗಬೇಡಿ. ಈ ರೀತಿ ಮೊಟ್ಟೆ ಸಾರು ಅಂತೀವಿ ಇದನ್ನು ಈ ಲಾಸ್ಟಲ್ಲಿ ಹಾಕ್ಕೋಬೇಕು. ಇನ್ನೇನು ನಾವು ಮುಚ್ತೀವಿ ಅನ್ನೋ ಅಷ್ಟೊತ್ತಲ್ಲಿ ಹಾಕ್ಕೋಬೇಕು. ಸೊ ಇದನ್ನು ಹಾಕಿದ್ದೀನಿ ನಾನು ಇವಾಗ. ನೀವು ಫಸ್ಟೇ ಹಾಕ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ಸಾಂಬಾರು ಚೆನ್ನಾಗಿ ಬರೋಲ್ಲ ಮೊದಲೇ ಹಾಕ್ಕೊಂಬಿಟ್ರೆ ನೀವು. ಇದನ್ನು ಲಾಸ್ಟಲ್ಲಿ ಹಾಕ್ಕೋಬೇಕು ಈ ರೀತಿ.
ಸ್ವಲ್ಪ ಬಾಯ್ಲ್ ಆಗಲಿ, ಅದನ್ನು ಒಂಚೂರು ಸ್ವಲ್ಪ ಬಾಯ್ಲ್ ಆಯ್ತಾ ಇರಲಿ. ಒಂದು 5 ನಿಮಿಷ ಬಾಯ್ಲ್ ಆಗೋಕ್ಕೆ ಬಿಟ್ಟಿದ್ದೀನಿ ನಾನು, ನೀಟಾಗಿ ಬಾಯ್ಲ್ ಆಗಬೇಕು ಅಂತ, ಚೆನ್ನಾಗಿ ಬೇಯಬೇಕಂತ. ಆ್ಯಂಡ್ ಗೈಸ್ ಇದನ್ನು ಇವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದಂತೂ ನಾನು ಹೇಳ್ದಂಗೆ 10ರಿಂದ 11 ವಿಜಿಲ್ ಕೂಗಬೇಕು. ಕೂಗಿದ್ಮೇಲೆ ನೀವು ತೆಗೀರಿ, ಏಕೆಂದರೆ ಮಾಂಸ ಬೇಯಬೇಕು ಚೆನ್ನಾಗಿ. 1 ವಿಜಿಲ್ 2 ವಿಜಿಲ್ ತೆಗಿಬೇಡಿ, ಒಂದು 8ರಿಂದ 10 ವಿಜಿಲ್ಲು ಅದು ಕೂಗಿದ್ಮೇಲೆ ತೆಗಿಬೇಕು. ಆ್ಯಂಡ್ ಮಾಂಸ ಎಲ್ಲ ತುಂಬ ಚೆನ್ನಾಗಿ ಬೆಂದಿತ್ತು. 8ರಿಂದ 10 ಆದರೂ ವಿಜಿಲ್ ಕೂಗಬೇಕು. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿತ್ತು ಇದಂತೂ. ಆ್ಯಂಡ್ ಗೈಸ್ ಹೇಳ್ತಾ ಇದ್ದೀನಿ ಮುಂಚೆನೇ, ಈಗ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.